ಎಲ್ರಿಗೂ ಶರಣಾರ್ಥಿಗಳು. ದೀರ್ಘಾಯುಷ್ಯಕ್ಕಾಗಿ ಯೋಗ ಎಂಬ ಶಿಬಿರ ಚನ್ನಗಿರಿ ತಾಲೂಕು ಪಾಂಡುಮಟ್ಟಿಯಲ್ಲಿ ನಡೆಯುತ್ತಿದೆ. ಈಗಾಗಲೇ 11 ದಿನಗಳು ಕಳೆದೋಗಿದೆ. ಇನ್ನು ಒಂದು 5 ದಿನಗಳ ಈ ಶಿಬಿರದಲ್ಲಿ ಅನೇಕ ವಯಸ್ಸಿನ ಅನೇಕ ಕಾಯಿಲೆಗಳಿರುವಂತಹ ಮತ್ತು ಅನೇಕ ಬದಲಾವಣೆಗಳನ್ನು ಕಾಣಬೇಕು ಎನ್ನುವಂತಹ ಅಪೇಕ್ಷೆ ಇರುವಂತಹ ಜನ ಈ ಶಿಬಿರಕ್ಕೆ ಬರುತ್ತಿದ್ದಾರೆ. ಈ ಶಿಬಿರದಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಆರೋಗ್ಯ ಅನ್ನುವಂತಹ ಕಲ್ಪನೆಯಲ್ಲಿ ನಡೀತಾ ಇದೆ. ಆರೋಗ್ಯ ಅಂದರೆ ಏನು? ಬರೀ ದೈಹಿಕವಾಗಿ ಚೆನ್ನಾಗಿರೋದು ಅದು ಆರೋಗ್ಯ ಅಲ್ಲ. ಮಾನಸಿಕವಾಗಿಯೂ ಚೆನ್ನಾಗಿರಬೇಕು, ಸಾಮಾಜಿಕವಾಗಿಯೂ ಚೆನ್ನಾಗಿರಬೇಕು ಮತ್ತು ಆಧ್ಯಾತ್ಮಿಕವಾಗಿಯೂ ಚೆನ್ನಾಗಿ ಅವನು ಆರೋಗ್ಯವಂತನಾಗಿರಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಈ ಶಿಬಿರವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ನಡೀತಾ ಇದೆ. ವಿರಕ್ತ ಮಠ ಪಾಂಡುಮಟ್ಟಿಯಲ್ಲಿ ಇಂತಹ ಸದಾವಕಾಶವನ್ನು ಪೂಜ್ಯರು ಕೊಟ್ಟಿದ್ದಾರೆ. ಇಲ್ಲಿ ನನ್ನದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಡಗೂರು ಅನ್ನುವಂಥ ಗ್ರಾಮ. ಅಲ್ಲಿಂದ ಇಲ್ಲಿ ತನಕ ಬಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶದಲ್ಲಿ ನಮಗೆ ಅಂದರೆ ಬರುವಂಥ ಎಲ್ಲ ಶಿಬಿರಾರ್ಥಿಗಳಿಗೆ ರೋಗರಹಿತವಾಗಿ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಏನೇನು ಬೇಕು ಅನ್ನುವಂಥ ವಿಚಾರಗಳನ್ನು ಮನಮುಟ್ಟುವ ರೀತಿಯಲ್ಲಿ ತಲುಪಿಸುವ ಕೆಲಸ ನಡೀತಾ ಇದೆ. ಮೊದಲು ನಾವಿಲ್ಲಿ 10 ದಿನಗಳ ಶಿಬಿರ ಮಾಡಲಿಕ್ಕೆ ಅಂದ್ಕೊಂಡಿದ್ವಿ. ಆದರೆ ಜನರ ಅಪೇಕ್ಷೆ ಮೇರೆಗೆ ಜನರ ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಂಡಿದ್ದರಿಂದ ಈ ಒಂದು ಶಿಬಿರವನ್ನು ಇನ್ನೂ ಒಂದು 5 ದಿನಗಳ ಕಾಲ ಮುಂದೂಡಿದ್ವಿ. ಅನೇಕ ಸ್ವಲ್ಪ ಬದಲಾವಣೆಗಳಿಂದ ನನ್ನ ಗಂಟಲಿನ ಸಮಸ್ಯೆ ಆಗಿದ್ದರೂ ನಮ್ಮ ಜನಕ್ಕೆ ಒಳ್ಳೆಯದನ್ನು ಮಾಹಿತಿಯನ್ನು ತಲುಪಿಸಬೇಕು ಅನ್ನುವಂಥ ಉದ್ದೇಶ ನಮಗಿರೋದರಿಂದ ಈ ದಿನ ಆರೋಗ್ಯದ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಬೇಕು. ಇಲ್ಲಿ ಆರೋಗ್ಯ ಅಂದರೆ ಔಷಧಿ ರಹಿತವಾಗಿ ಜೀವನ ನಡೆಸುವಂಥದ್ದು ಎಷ್ಟು ಮುಖ್ಯವೋ ಅಷ್ಟೇ ದೀರ್ಘಾಯುಷ್ಯವಾಗಿ ಬದುಕೋದು ಸಹ ಅಷ್ಟೇ ಮುಖ್ಯ. ಅಂದರೆ ಹೆಚ್ಚು ವರ್ಷ ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಈ ಭೂಮಿ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಬದುಕಿದರೆ ಇವತ್ತಿನ ದಿನದಲ್ಲೂ ಬದುಕುವಂಥ ಅವಕಾಶವನ್ನು ದೇವರು ಬಿಟ್ಟಿದ್ದಾನೆ. ಕಾರಣ ಹಿಂದೆ ಯಾವುದೇ ಸವಲತ್ತುಗಳಿರಲಿಲ್ಲ. ಆದರೆ 100 ವರ್ಷಗಳ ಕಾಲ ಬದುಕ್ತಾ ಇದ್ದ. ಇಂದು ಎಲ್ಲ ಸವಲತ್ತಿದೆ, ಆದರೂ ಮನುಷ್ಯ ಅಲ್ಪಾಯುಷ್ಯನಾಗಿದೆ. ಕಾರಣ ಅವನ ಆಹಾರ ಕ್ರಮ, ಜೀವನ ಪದ್ಧತಿ ಅಥವಾ ತನಗೆ ತಾನೇ ಎಲ್ಲ ಗೊತ್ತುವಂತಹ ಮಾತುಗಳು ಅಂದರೆ ತಿಳುವಳಿಕೆ ಅವನಿಗೆ ಬಂದಿದ್ದರಿಂದ ಇವತ್ತು ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ. ಅದರಿಂದಲೇ ಇಲ್ಲಿ ನಾಗರಿಕರು ತಂದುಕೊಂಡು ಆರೋಗ್ಯ ವಿಚಾರದಲ್ಲಿ ಅನಾಗರಿಕರಾಗಿ ತಿನ್ನಬಾರದನ್ನು ತಿಂದು ಕುಡಿಬಾರದನ್ನು ಕುಡಿದು ಅನಾರೋಗ್ಯವಂತರಾಗ್ತಾರೆ. ಅದಕ್ಕೆ ಕಾರಣಗಳು ಹಲವು ಇದೆ. ಅವುಗಳನ್ನು ನಾವು ಬದಲಾವಣೆಯನ್ನು ಮಾಡ್ಕೋಬೇಕು. ಆ ಬದಲಾವಣೆಗೆ ಮುಖ್ಯ ಕಾರಣ ನಮ್ಮ ಆಹಾರ ಕ್ರಮ. ಆಹಾರವೇ ಔಷಧಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಆದರೂ ಅಂಥ ಆಹಾರ ಇವತ್ತು ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಬದಲಾಗೋಣ. ಅಂಥ ಔಷಧಿಯ ಆಹಾರಗಳು ಯಾವುವು ಅವುಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳೋದು ಹೇಗೆ ನಮ್ಮ ವಿಚಾರದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾಳೆ ಇದೇ ವೇಳೆಗೆ ನಿಮಗೆ ತಿಳಿಸಿಕೊಡಲಾಗುವುದು.
ಹ್ಞೂ